ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಕೆಲವೊಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಉಳಿದಂಥ ಕ್ವೆಶನ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದರಲ್ಲಿ ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್ಸ್. ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 + 3x³ ಹೋಲ್ ಕ್ಯೂಬ್ dx. ಇಲ್ಲಿ ನೋಡಿ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಹುದಾ ಇಲ್ವಾ ಚೆಕ್ ಮಾಡೋದಕ್ಕೆ ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಯಾವುದು? ಇದು ಹೋಲ್ ಕ್ಯೂಬ್. ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಇದು 2 + 3x³. ಇದರ ಡಿರೈವೇಟಿವ್ ಏನಾಗುತ್ತೆ? ಡಿರೈವೇಟಿವ್ ಆಫ್ 2 + 2ಗೆ ಕಾನ್ಸ್ಟೆಂಟ್ 0, 3 × 3 9x² ಆಯಿತು. ಕಾನ್ಸ್ಟೆಂಟ್ ಇಲ್ಲದೆ ಇದ್ರೂ ಸಮಸ್ಯೆ ಇಲ್ಲ, x² ಟರ್ಮ್ ಇದೆಯಾ? ಇದೆ, ಇಂಟಿಗ್ರಾಂಡ್ ಅಲ್ಲಿ ಇದೆ. ಸೊ ದೇರ್ಫೋರ್ ವಿ ಕ್ಯಾನ್ ಯೂಸ್ ದ ಸಬ್ಸ್ಟಿಟ್ಯೂಷನ್. ಲೆಟ್ ಅಸ್ ಟೇಕ್ ದ ಗಿವನ್ ಫಂಕ್ಷನ್ ಆಸ್ I = ಇಂಟಿಗ್ರಲ್ ಆಫ್ x² ಬೈ 2 + 3x³ ಹೋಲ್ ಕ್ಯೂಬ್ dx. ಸೊ ಇದನ್ನ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ. ಪುಟ್ 2 + 3x³ = t. ಸೊ 9x² dx will become dt. ಅಥವಾ ಡೈರೆಕ್ಟ್ ಆಗಿ ನಾವು x² dx is dt/9 ಅಂತ ಬರ್ಕೊಬೋದು. ಈಗ ಇಂಟಿಗ್ರಲ್ ಅಲ್ಲಿ dt/9, x² dx is dt/9, 1/9 ಆಚೆ ಬರ್ಕೋತೀನಿ. ಇಂಟಿಗ್ರಲ್ ಆಫ್ ಉಳಿಯೋದೇನು? x² dx is dt ಡಿವೈಡ್ ಬೈ 2 + 3x³ is t³ ಸೊ ಈಗ ಏನಾಗುತ್ತೆ? ಇದು 1/9 ಇಂಟು this is nothing but t⁻³ t⁻³ ಗೆ ಇಂಟಿಗ್ರೇಷನ್ ಏನು? t⁻³ + 1 ಅಂದ್ರೆ -2 ಡಿವೈಡ್ ಬೈ -3 + 1 ದಟ್ ಈಸ್ -2 ಪ್ಲಸ್ ಸಮ್ ಕಾನ್ಸ್ಟೆಂಟ್ c. ಸೊ ಇದೇನಾಯಿತು? -1/18 ಇಂಟು 1/t² ಪ್ಲಸ್ c. ಸೊ -1/18 ಇಂಟು 1/t² ಅಂದ್ರೆ t is 2 + 3x³ 2 + 3x³ ಅದಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ c, ವಿಚ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ರೈಟ್. ನೆಕ್ಸ್ಟ್, ಇಂಟಿಗ್ರಲ್ ಆಫ್ 1/cos² x ಇಂಟು 1 - tan x ಹೋಲ್ ಸ್ಕ್ವೇರ್ ಇಂಟು dx. ಇಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊಳ್ಳೋಣ. 1/cos² ಅಂದ್ರೆ ನಮಗೆ ಗೊತ್ತಿದೆ, ಇಟ್ ಈಸ್ sec² x. ಸೊ ದೇರ್ಫೋರ್ ಕೊಟ್ಟಿರೋ ಇಂಟಿಗ್ರಲ್ನ ಯಾವ ಥರ ಬರೀಬೋದು? ಇಂಟಿಗ್ರಲ್ ಆಫ್ 1/cos² x ನ sec² x ಅಂತ ಬರೆಯೋಣ. ಬೈ 1 - tan x ಹೋಲ್ ಸ್ಕ್ವೇರ್ ಆಯಿತು ಇಂಟು dx. ಈಗ ಡಿರೈವೇಟಿವ್ ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಯಾವುದು? 1 - tan x. ಅದರ ಡಿರೈವೇಟಿವ್ ಏನಾಗುತ್ತೆ? 1ಗೆ 0, -tan x ಗೆ sec² x, ಮೈನಸ್ ಇಲ್ಲ ಬಟ್ sec² x ಇದೆ. ಸೊ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಸಬ್ಸ್ಟಿಟ್ಯೂಷನ್. ಪುಟ್ 1 - tan x = t. ಸೊ ದೇರ್ಫೋರ್ -sec² x dx will become dt ಅಥವಾ sec² x dx is -dt ಆಯ್ತು. ಆ ಮೈನಸ್ ಸೈನ್ ಆಚೆ ಬರೀತೀನಿ ನಾನು. ಇಂಟಿಗ್ರಲ್ ಆಫ್ ಇದೇನಾಯ್ತು? sec² x dx is dt 1/ this is t² into dt. So we know that integral of 1/x² is -1/t, sorry 1/x. So minus of -1/t plus c. So 1/ plus 1/t andra 1/1 - tan x plus c, which is the required integral. Okay, simple. Next, this is ಸ್ವಲ್ಪ ಡಿಫರೆಂಟ್ ಆಗಿದೆ. x + 1 ಇಂಟು x + log x ಹೋಲ್ ಸ್ಕ್ವೇರ್ ಬೈ x. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ ನಾವು. I = ಇಂಟಿಗ್ರಲ್ ಆಫ್, ಇದು ಪ್ರಾಡಕ್ಟ್ಗೆ ಡಿವಿಷನ್ ಇರೋದ್ರಿಂದ ಈ ಡಿನಾಮಿನೇಟರ್ ಏನಿದೆ ಅದನ್ನ ಯಾವ್ದಾದ್ರು ಒಂದು ಟರ್ಮ್ಗೆ ಡಿವೈಡ್ ಮಾಡ್ಬೋದು ನಾವು, ಐದರ್ ಫಾರ್ ದಿಸ್ ಟರ್ಮ್ ಆರ್ ಫಾರ್ ದಿಸ್ ಟರ್ಮ್. ಇದಕ್ಕೆ ಡಿವೈಡ್ ಮಾಡಕ್ಕೆ ಹೋಲ್ ಸ್ಕ್ವೇರ್ ಇದೆ, ಸಾಧ್ಯ ಇಲ್ಲ. ಸೊ ಇದಕ್ಕೆ ಡಿವೈಡ್ ಮಾಡ್ಕೊಳ್ಳೋಣ. ಏನ್ ಬರುತ್ತೆ? x/x is 1 plus 1/x into x plus log x ಹೋಲ್ ಸ್ಕ್ವೇರ್ ಇಂಟು dx. ಈಗ ನೋಡಿ, ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಯಾವುದು? ಇದು. ಇದರ ಡಿರೈವೇಟಿವ್ ಇದೆಯಾ ಚೆಕ್ ಮಾಡಿ. ಡಿರೈವೇಟಿವ್ ಆಫ್ x is 1, ಡಿರೈವೇಟಿವ್ ಆಫ್ log x is 1/x. ಸೊ 1 plus 1/x ಇದೆ. ಸೊ ವಿ ಕ್ಯಾನ್ ಯೂಸ್ ದ ಸಬ್ಸ್ಟಿಟ್ಯೂಷನ್. ಪುಟ್ x plus log x = t. ಸೊ ಅವಾಗ ಏನಾಗುತ್ತೆ? 1 plus 1/x into dx will become dt. ಸೊ ಇಂಟಿಗ್ರೇಷನ್ ಏನಾಗುತ್ತೆ? I = ಇಂಟಿಗ್ರಲ್ ಆಫ್ 1 plus 1/x into dx is dt ಆಯಿತು. ದಿಸ್ ಇಸ್ t² into dt. So that is t³ by 3 plus c. t³ ಅಂದ್ರೆ
t is x plus log x, so x plus log x whole square, sorry, whole cube divided by 3 plus some constant c, which is the required integral, right? This one ಸ್ವಲ್ಪ ಟ್ರಿಕಿ ಕ್ವೆಶನ್, ಬಟ್ ವೆರಿ ಸಿಂಪಲ್ ಆಗಿ ಬರುತ್ತೆ ಆನ್ಸರು. ಸ್ವಲ್ಪ ಅನಲೈಸ್ ಮಾಡಬೇಕು. ನಮಗೆ ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಯಾವುದು ನೋಡ್ಕೊಳ್ಳಿ. ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4. ಅದರ ಡಿರೈವೇಟಿವ್ ಏನಾಗುತ್ತೆ ಚೆಕ್ ಮಾಡೋಣ. ಲೆಟ್ ಅಸ್ ಟೇಕ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪವರ್ 4 ಏನು ಬರುತ್ತೆ? ಚೈನ್ ರೂಲ್ ಅಪ್ಲೈ ಮಾಡಿದ್ರೆ 1/1 ಪ್ಲಸ್ ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಪವರ್ 4 ಅದರ ಸ್ಕ್ವೇರ್ into derivative of x power 4 is 4x cube, right? So therefore ಇದೇನಾಯ್ತು 4x cube by 1 plus x power 8. so x cube by 1 plus x power 8 ಇದೆ. ಇದರ ಡಿರೈವೇಟಿವ್ ಏನು? 4x cube by 1 plus x power 8. ಬಟ್ 4 ಇಲ್ಲ ಅಷ್ಟೇ, x cube by 1 plus x power 8 ಇದೆ. so we can use the substitution, put a tan inverse of x power 4 is equal to t. ಇದನ್ನು ತಗೊಂಡ್ರೆ ಇದರ ಡಿರೈವೇಟಿವ್ ಇಲ್ಲೇ ಇದೆ. ಸೊ 4x cube divided by 1 plus x to the power of 8 into dx will become dt. ಸೊ ನಮಗೆ ಬೇಕಾಗಿರೋದು x cube by 1 plus x power 8 into dx. ಸೊ this will become dt by 4. ರೈಟ್, ಒಂದೇ ಸ್ಟೆಪಲ್ಲಿ ಇನ್ ಸಿಂಪಲ್ ಆಗಿ ಬಂದ್ಬಿಡುತ್ತೆ ಆನ್ಸರು. ಸೊ I is equal to integral of x cube into sine of tan inverse x power 4 divided by 1 plus x to the power of 8 into dx. This whole thing will become now x cube by 1 plus x power 8 into dx is dt by 4. 1 by 4 ಆಚೆ ಬರೀತೀನಿ ನಾನು. integral of sin t into dt ಆಯ್ತು. so that is 1 by 4 into minus cos t plus c. So that is minus 1 by 4 times cos of, what is t? T we have taken it as tan inverse x power 4. ನೋಡಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಪ್ರಾಬ್ಲಮ್. ಇಟ್ ಇಸ್ ವೆರಿ ಸಿಂಪಲ್. ಜಸ್ಟ್ ನಮಗೆ ಡಿರೈವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪವರ್ 4 ಯಾವ ರೀತಿ ತಗೊಬೇಕು ಅಂತ ಗೊತ್ತಾದರೆ ಸಾಕು, ರೈಟ್? ಇದೆಲ್ಲ 2 ಮಾರ್ಕ್ ಕ್ವೆಶನ್ಸ್. ನೆಕ್ಸ್ಟ್, ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್ಸ್. ಇಂಟಿಗ್ರಲ್ ಆಫ್ tan power 4 root x into secant square root x by root x into dx. ಈಗ ನೋಡಿ, ನಮಗೆ ಗೊತ್ತಿದೆ ಡಿರೈವೇಟಿವ್ ಆಫ್ ಟ್ಯಾನ್ ಇಸ್ secant square ಇಲ್ಲೇ ಇದೆ. ಮತ್ತೆ ರೂಟ್ ಎಕ್ಸ್ಗೆ ಡಿರೈವೇಟಿವ್ 1/2 ರೂಟ್ ಎಕ್ಸ್. ರೂಟ್ ಎಕ್ಸ್ ಇದೆ ಅದರಲ್ಲಿ, 2 ಇಲ್ಲ. ಸೊ ಹಾಗಾಗಿ ಚೈನ್ ರೂಲ್ನ ಒಟ್ಟಿಗೆ ಯೂಸ್ ಮಾಡೋಣ ರಾದರ್ ದ್ಯಾನ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ 2 ಟೈಮ್ಸ್. ಎಕ್ಸಾಂಪಲ್ ಕ್ವೆಶನ್ ಇದು, ಟೆಕ್ಸ್ಟ್ ಬುಕ್ಕಲ್ಲಿ ಅವರು 2 ಸತಿ ಯೂಸ್ ಮಾಡಿದ್ದಾರೆ. ಇನ್ನ ಸಿಂಪಲ್ ಆಗಿ ಮಾಡ್ಬೋದು. ಈ ರೀತಿ ಮಾಡೋಣ ನಾವು. ಸೊ ವಿ ಕ್ಯಾನ್ ಟೇಕ್ ಇಟ್ ಆಸ್ I is equal to integral of tan power 4 root x into secant square root x divided by root x into dx. ಹೀಗಿದೆ. ನಾವು ಡಿರೈವೇಟಿವ್ ಆಫ್ tan x secant square ಇದೆ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್, ಪುಟ್ ಈ ಹೋಲ್ ಫಂಕ್ಷನ್ ಏನಿದೆ tan root x ಅದನ್ನ t ಅಂತ ತಗೊಂಡ್ಬಿಡೋಣ. ಏನಾಗುತ್ತೆ ನೋಡಿ, ಡಿರೈವೇಟಿವ್ ಆಫ್ tan x is secant square root x into derivative of root x is 1/2 root x dx. ಇಷ್ಟು ಸೇರಿ dt ಆಯಿತು. ಸೊ therefore secant square root x by root x is equal to 2 times dt ಆಯಿತು. ಒಂದೇ ಸತಿ ಯೂಸ್ ಮಾಡ್ಕೊಬೋದು. ಸೊ ಈಗ ಇಂಟಿಗ್ರೇಷನ್ ಏನಾಗುತ್ತೆ? I is equal to integral of 2 times dt ಇದೆ. ಆ 2ನ ಹಿಂದೆ ಬರ್ಕೋತೀನಿ ನಾನು. This is t, tan root x is t. So then this will become tan root x whole power 4 ಅಂದ್ರೆ t power 4 secant square root x by root x dx is 2 times dt ಇದೆ. 2ನ ಆಚೆ ಬರ್ದಿದ್ದೀನಿ, dt ಆಯ್ತು. So this is nothing but 2 times integral of t power 4 is t power 5 divided by 5 plus c. So that is nothing but 2/5. t ಅಂದ್ರೆ ಏನು? tan root x ಅಂದ್ರೆ tan power 5 root x divided by 5 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಸಿಂಪಲ್ ಆಗಿ ಬರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ 2 ಸತಿ ಯೂಸ್ ಮಾಡಿದ್ದಾರೆ. ವಿ ಕ್ಯಾನ್ ಆಲ್ಸೋ ಡೂ ದಿಸ್ ಇನ್ ಸಿಂಪಲ್ ವೇ. ಇಷ್ಟೇ ಮಾಡ್ಬೋದು, ರೈಟ್? ನೆಕ್ಸ್ಟ್, ಇದು ಸ್ವಲ್ಪ ಡಿಫರೆಂಟ್ ಪ್ರಾಬ್ಲಮ್. ಇಂಟಿಗ್ರಲ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನಮಗೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಕ್ಕೆ ಟ್ಯಾನ್ ರೂಟ್ ಟ್ಯಾನ್ ಎಕ್ಸ್ಗೆ ಡಿರೈವೇಟಿವ್
ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅದಿಲ್ಲ. ಸೊ ಅದನ್ನು ಬರ್ಸ್ಕೊಳೋಣ. ಹೇಗೆ ಮಾಡೋಣ? ಲೆಟ್ ಅಸ್ ಟೇಕ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಈಗ ನೋಡಿ, ಟ್ಯಾನ್ ಎಕ್ಸ್ಗೆ ಡೆರಿವೇಟಿವ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸೀಕೆಂಡ್ ಸ್ಕ್ವೇರ್ ಬರಬೇಕು ಅಂದ್ರೆ ಕಾಸ್ ಇದೆ ಇಲ್ಲಿ, ಇನ್ನೊಂದು ಕಾಸ್ ಬೇಕು ನಮಗೆ. ಬರೀ ಕಾಸ್ನ ಮಲ್ಟಿಪ್ಲೈ ಮಾಡೋದ್ರಾಗಲ್ಲ, ಅದನ್ನ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ತಗೊಂತೀನಿ, ರೂಟ್ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಇಂಟು ಐ ವಿಲ್ ಡಿವೈಡ್ ಬೈ ಕಾಸ್ ಎಕ್ಸ್ ಫಾರ್ ದಿಸ್. ಡಿವೈಡ್ ಮಾಡಿದ್ಮೇಲೆ ಮಲ್ಟಿಪ್ಲೈ ಮಾಡಬೇಕು. ಸೊ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಾಯ್ತು? ಕಾಸ್ ಸ್ಕ್ವೇರ್ ಎಕ್ಸ್ ಆಯ್ತು ಇಂಟು ಡಿ ಎಕ್ಸ್. ಈಗ ಸಿಂಪ್ಲಿಫೈ ಮಾಡಿದ್ರೆ ಇದನ್ನ ಇಂಟಿಗ್ರಲ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಸ್ ಆಲ್ಸೋ ಟ್ಯಾನ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, ರೂಟ್ ಎಕ್ಸ್ ಬೈ ಎಕ್ಸ್ ಅಂದ್ರೆ 1 ಬೈ ರೂಟ್ ಎಕ್ಸ್. ಇದನ್ನ ರೂಟ್ ಟ್ಯಾನ್ ಎಕ್ಸ್ ಇಂಟು ರೂಟ್ ಟ್ಯಾನ್ ಎಕ್ಸ್ ಬರ್ಕೊಂಡ್ರೆ ಒಂದು ರೂಟ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ನ್ಯೂಮರೇಟರ್ ಏನು ಉಳಿಯುತ್ತೆ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಡಿನಾಮಿನೇಟರ್ ಅಲ್ಲಿ ರೂಟ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಆಯ್ತು. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಎಫ್ ಡ್ಯಾಶ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? 2 ರೂಟ್ ಎಫ್ ಆಫ್ ಎಕ್ಸ್. ಸೊ 2 ರೂಟ್ ಎಫ್ ಆಫ್ ಎಕ್ಸ್, ದಟ್ ಈಸ್ 2 ರೂಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ದಟ್ಸ್ ಆಲ್. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ವೆರಿ ಸಿಂಪಲ್. ಓಕೆ, ಇದೊಂದು ಸ್ಟೆಪ್ ಮಾತ್ರ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಬೇರೆ ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಇದಕ್ಕೆ ಆನ್ಸರ್ ಬರಲ್ಲ. ರೈಟ್? ಸೊ ವಿ ಶುಡ್ ಡೂ ಇನ್ ದ ಸೇಮ್ ವೇ. ಜಸ್ಟ್ ವಾಟ್ ವಿ ಡಿಡ್, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಕಾಸ್, then simplify, you will get the answer. Right? Next, integration of 1 by x minus x cube dx. ಇದು ಕೂಡ ಸ್ವಲ್ಪ ಡಿಫರೆಂಟ್ ಆಗಿರೋ ಪ್ರಾಬ್ಲಮ್, ಮಿಸಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಇದೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಇದನ್ನ? I is equal to integral of 1 by x minus x cube into dx. ಸ್ವಲ್ಪ ಯೋಚನೆ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ x ಕ್ಯೂಬ್ ಇದೆ, 1 ಬೈ ಎಕ್ಸ್ ಕ್ಯೂಬ್ಗೆ ಅಥವಾ 1 ಬೈ ಎಕ್ಸ್ ಸ್ಕ್ವೇರ್ಗೆ ಡಿರವೇಟಿವ್ ಏನು? -3 ಬೈ ಎಕ್ಸ್ ಕ್ಯೂಬ್. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 1 ಬೈ ಈ ಎರಡು ಟರ್ಮ್ ಅಲ್ಲಿ ಎಕ್ಸ್ ಕ್ಯೂಬ್ ಕಾಮನ್ ತೆಗೆದು ಬಿಡ್ತೀನಿ. ಎಕ್ಸ್ ಕ್ಯೂಬ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ಎಕ್ಸ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಅಂದ್ರೆ 1 ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಕಾಮನ್ ತೆಗೆದಿದೆ, -1 ಇಂಟು ಡಿ ಎಕ್ಸ್. ಈಗ ನೋಡಿ, ಡಿರವೇಟಿವ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಏನು? -3 ಬೈ ಎಕ್ಸ್ ಕ್ಯೂಬ್. ಡಿಫರೆನ್ಸಿಯೇಷನ್ ಚಾಪ್ಟರ್ ಅಲ್ಲಿ ನೋಡಿದೀವಿ ನಾವು. ಡಿರವೇಟಿವ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ -3 ಬೈ ಎಕ್ಸ್ ಕ್ಯೂಬ್. ಸೊ -1 ಬೈ ಎಕ್ಸ್ ಕ್ಯೂಬ್ ಇದೆ, -3 ಒಂದಿಲ್ಲ. ಕಾನ್ಸ್ಟೆಂಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ವಿ ಕ್ಯಾನ್ ಯೂಸ್ ದ ಸಬ್ಸ್ಟಿಟ್ಯೂಷನ್. ಸೊ ದೇರ್ ಫಾರ್ ಪುಟ್ 1 ಬೈ ಎಕ್ಸ್ ಸ್ಕ್ವೇರ್ -1 ಈಸ್ ಈಕ್ವಲ್ ಟು ಟಿ. ತಗೊಂಡ್ಬಿಡೋಣ. ಏನಾಗುತ್ತೆ? -3 ಬೈ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ವಿಲ್ ಬಿಕಮ್ ಡಿ ಟಿ, ಅಥವಾ 1 ಬೈ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಈಸ್ ಮೈನಸ್ ಡಿ ಟಿ ಬೈ 3 ಆಯಿತು. ಸೊ ಇಂಟಿಗ್ರಲ್ ಅಲ್ಲಿ -1/3 ಆಚೆ ಬರ್ಕೊಂಡ್ಬಿಡೋಣ. ಇಂಟಿಗ್ರಲ್ ಆಫ್ ಇದೇನಾಯ್ತು ಈಗ? 1 ಬೈ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಇಸ್ ಡಿ ಟಿ ಇಂಟು 1 ಡಿವೈಡ್ ಬೈ ದಿಸ್ ಇಸ್ ಟಿ. ಸೊ -1/3 integration of 1 by t is log mod t plus c. That is nothing but -1/3 log mod. What is t? We have taken 1 by x square minus 1 plus some constant c, which is the required integral. So simple ಆಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಸಿಂಪ್ಲಿಫಿಕೇಶನ್ ನೋಡ್ಕೊಬೇಕಷ್ಟೇ. ಇದು ಮತ್ತೆ ಇದು ಎರಡು ಸ್ವಲ್ಪ ಡಿಸ್ಟಿಂಕ್ಟ್ ಪ್ರಾಬ್ಲಮ್ಸ್. ರೈಟ್? ನೆಕ್ಸ್ಟ್, ದಿಸ್ ಇಸ್ ವೆರಿ ಸಿಂಪಲ್. cos 6x into root of 1 plus sin 6x. ಸೊ ಕಾಂಪೋಸಿಷನ್ ಒಳಗಿರೋ ಫಂಕ್ಷನ್ ಏನು? 1 plus sin 6x. ಇದರ ಡಿರವೇಟಿವ್ 6 cos 6x ಬರುತ್ತೆ. ಬಟ್ 6 ಇಲ್ಲ, cos 6x ಇದೆ. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಲೆಟ್ ಅಸ್ ಟೇಕ್ I is equal to integral of cos 6x into root of 1 plus sin 6x dx. ಸೊ ಏನಾಗುತ್ತೆ? ಪುಟ್ 1 plus sin 6x is equal to t. So therefore 6 cos 6x will become into dx will become dt. So cos 6x dx will become dt by 6. ಒಂದೇ ಸ್ಟೆಪ್ ಅಲ್ಲಿ ಬರೆಯೋಣ. I is equal to 1 by 6 ಆಚೆ ಬರಿಬೋದು. ಇಂಟಿಗ್ರಲ್ ಆಫ್ this is root t into this is dt by 6 by 6 ಆಚೆ ಬರ್ದಿದ್ದೀನಿ dt. root t is t power half. t power half ಗೆ ಇಂಟಿಗ್ರೇಷನ್ 1 by 6 into 2 by 3 x power, that is t power 3 by 2 plus c.
ಸೊ ಇಲ್ಲಿ ಏನೇನಾಗುತ್ತೆ, ಸೊ 2 3s, you will get 1/9 times 1 plus sin 6x whole to the power of 3/2 plus c. ಇದು ಸಿಂಪಲ್ ಪ್ರಾಬ್ಲಮ್, 2 ಮಾರ್ಕ್ ಕ್ವೆಶನ್ ಇದು, ರೈಟ್. ಸೊ ಇದೇ ತರ ಇನ್ನೊಂದು ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್ಸ್ ಇದಾವೆ, ಅದನ್ನ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದು ಟ್ರಿಕಿ ಪ್ರಾಬ್ಲಮ್. ಇಂಟಿಗ್ರಲ್ ಆಫ್ 1/x² into x power 4 plus 1 whole power 3/4 ಮಿಸಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಇದೆ. ಇದು ಕೂಡ ಹೇಗೆ ಸಾಲ್ವ್ ಮಾಡಬೇಕು, ಲೆಟ್ ಅಸ್ ಟೇಕ್ ದ ಗಿವನ್ ಇಂಟಿಗ್ರಲ್ as I is equal to 1/x² whole to the into x power 4 plus 1 whole power 3/4 into dx. ಈಗ ನೋಡಿ, ಡಿರೈವೇಟಿವ್ ಆಫ್ ಎಕ್ಸ್ ಪವರ್ 4 ಅಂದ್ರೆ 4x³ ಬರುತ್ತೆ, ಆ ಟರ್ಮು ಇಲ್ಲ. ಡಿರೈವೇಟಿವ್ ಆಫ್ x² ತಗೊಬೇಕು ಅಂದ್ರೂ x² ಹೋಲ್ ಸ್ಕ್ವೇರ್ ಅಂತ ತಗೊಂತೀವಿ ಅಂದ್ರೂ ಡಿರೈವೇಟಿವ್ ಆಫ್ ದಿಸ್ ಇಸ್ 2x, ಅದು ಇಲ್ಲ. ಸೊ ಹಾಗಾಗಿ ಇದನ್ನೇ ಏನಾದರೂ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಪವರ್ 4 ಇದೆ, ಇಲ್ಲಿ ಡಿವೈಡ್ ಬೈ 4 ಅಂದ್ರೆ 4th ರೂಟ್ ಇದೆ. ಇಂಥ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಏನ್ ಮಾಡಬೇಕು, ಈ ಒಳಗಡೆ ಟರ್ಮ್ ಏನಿದೆ ಕಾಂಪೋಸಿಷನ್ ಒಳಗಿರೋದು ಅಂಥದ್ರಲ್ಲಿ ಇಲ್ಲಿ ಡಿವೈಡ್ ಬೈ 4 ಇದೆ, ಇಲ್ಲಿ 4 ಇದೆ. ಸೊ ಲೆಟ್ ಅಸ್ ಟೇಕ್ x ಪವರ್ 4 ಕಾಮನ್ ಔಟ್. ಏನ್ ಬರುತ್ತೆ, ಇಂಟಿಗ್ರಲ್ ಆಫ್ 1/x² ಇಂಟು x ಪವರ್ 4 ಕಾಮನ್ ತೆಗೆದ್ರೆ, x ಪವರ್ 4 ಕಾಮನ್ ತೆಗಿತೀವಿ, x ಪವರ್ 4 ಹೋಲ್ ಪವರ್ 3/4 ಆಗುತ್ತೆ. 4 4 ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ x³ ಔಟ್. x ಪವರ್ 4 ಕಾಮನ್ ತೆಗೆದ್ರೆ ಹೋಲ್ ಪವರ್ 3/4 ಇದೆ, x ಪವರ್ 4 ಹೋಲ್ ಪವರ್ 3/4 ಅಂದ್ರೆ x³ ಆಯ್ತು. ಉಳಿಯೋದು ಇಲ್ಲಿ 1 ಪ್ಲಸ್ ಇದೇನಾಯ್ತು 1/x⁴ ಹೋಲ್ ಟು ದಿ ಪವರ್ ಆಫ್ 3/4 ಇಂಟು dx ಆಯ್ತು. ಈಗ ನೋಡಿ, ದಿಸ್ ವಿಲ್ ಬಿಕಮ್ 1/ಇಂಟಿಗ್ರಲ್ ಆಫ್ 1/x⁵ ಇಂಟು 1 ಪ್ಲಸ್ 1/x⁴ ಹೋಲ್ ಪವರ್ 3/4 ಇಂಟು dx. ಇದು ಇಂಟಿಗ್ರಲ್ ಆಯ್ತು. ಇವಾಗ ಜಸ್ಟ್ ವಾಟ್ ವಿ ಹ್ಯಾವ್ ಡನ್, x⁴ ನ ಕಾಮನ್ ತೆಗೆದಿದ್ದೀವಿ ಅಷ್ಟೇ. ಈಗ ನೋಡಿ, ಡಿರೈವೇಟಿವ್ ಆಫ್ 1/x⁴ ಏನು, -4/x⁵. -4 ಒಂದಿಲ್ಲ, x⁵ ಇದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಟೇಕ್ ದಿಸ್ ಆಸ್ ಸಬ್ಸ್ಟಿಟ್ಯೂಷನ್. ಪುಟ್ 1 plus 1/x⁴ is equal to t. So therefore, either is derivative 0. So -4/x⁵ dx will become dt, or 1/x⁵ dx will become minus dt by 4. Integral substitute ಮಾಡೋಣ, ಇದೇನಾಗುತ್ತೆ, that will gives us I is equal to minus dt by 4, -1/4 ಆಚೆ ಬರ್ಕೋತೀನಿ. ಇಂಟಿಗ್ರಲ್ ಆಫ್ ಇದೇನಾಯ್ತು, 1/x⁵ 1/x⁵ dx is dt into 1 divided by this is t power 3/4. ಇದು ನ್ಯೂಮರೇಟರ್ ಬಂದ್ರೆ ಏನಾಗುತ್ತೆ, -1/4 ಇಂಟಿಗ್ರಲ್ ಆಫ್ t ಪವರ್ -3/4 dx. ಇಂಟಿಗ್ರೇಟ್ ಮಾಡಿದ್ರೆ we will get -1/4 t ಪವರ್ -3/4 plus 1 by -3/4 plus 1 plus some constant c. So -1/4 ಹಾಗೆ ಇರಲಿ, t ಪವರ್ -3/4 plus 1 -3 plus 4 1/4 t power 1/4 divided by 1/4 plus c. So 1/4 cancel ಆಗುತ್ತೆ, minus of t power 1/4 plus c minus t power 1/4. t ಅಂದ್ರೆ ಏನಂತ ತಗೊಂಡಿದ್ದೀವಿ, 1 plus 1/x⁴ whole to the power of 1/4 plus some constant c. ಇದನ್ನ ಸಿಂಪ್ಲಿಫೈ ಬೇಕಾದ್ರೂ ಮಾಡ್ಬೋದು ನಾವು. x⁴ ಇಲ್ಲಿ ತಗೊಂಡ್ರೆ x⁴ plus 1 whole power 1/4 whole divided by x ಬರುತ್ತೆ, ಅಥವಾ ಇಷ್ಟಕ್ಕೆ ನಿಲ್ಸಿದ್ರು ಆಯ್ತು. ಓಕೆ, ಸಿಂಪ್ಲಿಫೈ ಮಾಡ್ಬೋದು ಬೇಕಂದ್ರೆ. x⁴ ನ LCM ತಗೊಂಡು ಡಿನಾಮಿನೇಟರ್ ಅಲ್ಲಿ x⁴ by 1/4, ಸೊ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ಡಿನಾಮಿನೇಟರ್ ಆಸ್ x⁴ plus 1 whole power 1/4 whole divided by x ಅಂತ ಬರೀಬಹುದು, ಅಥವಾ ಇಷ್ಟೇ ಬರೆದ್ರು ಸಾಕು, ರೈಟ್. ಸೊ ಇದು ಮಿಸಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಇದೆ. ಅದೇ ತರ ಇನ್ನೊಂದು ಕ್ವೆಶನ್, ಇದು ಮಿಸಲೇನಿಯಸ್ ಎಕ್ಸಾಂಪಲ್ ಅಲ್ಲಿ ಇದೆ. ಸೇಮ್ ವೇ x⁴ whole power 1/4 ಇಂಥ ಟೈಪ್ ಅಲ್ಲೆಲ್ಲ ಯೂಶುವಲಿ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ ದ ಹೈಯೆಸ್ಟ್ ಪವರ್ ಕಾಮನ್. ಸೊ I is equal to ಇಂಟಿಗ್ರಲ್ ಆಫ್ x⁴ x⁴ minus x whole power 1/4 divided by x⁵ into dx. ಸೊ ಇಲ್ಲೆಲ್ಲ
ಏನು ಕಾಮನ್ ತೆಗಿಯೋಣ, ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 4 ಕಾಮನ್ ತೆಗೆದ್ರೆ ಎಕ್ಸ್ ಪವರ್ 4 ಹೋಲ್ ಪವರ್ 1/4 ಎಕ್ಸ್ ಆಗುತ್ತದು ಆಚೆ ಬಂದಾಗ. ಇಫ್ ಯು ಟೇಕ್ ಔಟ್ ಎಕ್ಸ್ ಪವರ್ 1/4 ಹೋಲ್ ಪವರ್ 1/4 ಇರೋದ್ರಿಂದ ಎಕ್ಸ್ ಪವರ್ 4 ಹೋಲ್ ಪವರ್ 1/4 ಕ್ಯಾನ್ಸಲ್ ಆಯಿತು, ಉಳಿಯೋದು ಬರೀ ಎಕ್ಸ್. ದೆನ್ ಇಲ್ಲಿ 1 ಮೈನಸ್ 1/x ಟು ದಿ ಪವರ್ ಆಫ್ 1/x ಸ್ಕ್ವೇರ್ ಎಕ್ಸ್ ಪವರ್ 4 ಅಂದರೆ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 5 dx ಆಯಿತು. ಸೊ ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು, ವಿ ವಿಲ್ ಗೆಟ್ ಇಟ್ ಆಸ್ ಇಂಟಿಗ್ರಲ್ 1 ಮೈನಸ್ 1/x ಕ್ಯೂಬ್ ಹೋಲ್ ಡಿವೈಡ್ ಬೈ ಎಕ್ಸ್ ಪವರ್ 4 dx. ಆಸ್ ಯೂಶುವಲ್ ಡಿರೈವೇಟಿವ್ ಆಫ್ 1/x ಕ್ಯೂಬ್ ಏನು ಮೈನಸ್ 3/x ಪವರ್ 4 ಮೈನಸ್ 3 ಇಲ್ಲ, x ಪವರ್ 4 ಇದೆ. ಸೊ therefore let us use the substitution. Put 1 minus 1/x cube into dx is equal to t. So therefore derivative 0, derivative of 1/x cube ge minus 3/x to the power of 4, minus into minus, plus 3/x to the power of 4 dx is dt, athwa 1/x power 4 dx will become dt by 3. ಆ 1/3 ನ ಆಚೆ ಬರೆಯೋಣ ಇಂಟಿಗ್ರಲ್ ಇಂದ. I is equal to 1/3 ಆಚೆ ಬರ್ಕೊತೀನಿ. ದೆನ್ ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರಲ್ ಆಫ್ this will become t power 1/4 t power 1/4 into 1/3 ಆಚೆ ಬರ್ದಿದ್ದೀನಿ dt. ಸೊ ಇಂಟಿಗ್ರೇಟ್ ಮಾಡಿದ್ರೆ 1/3 ಟೈಮ್ಸ್ t power 1/4 ಗೆ ಇಂಟಿಗ್ರೇಷನ್ 1/4 plus 1/4 plus 1 plus c, that is 1/3 times t power 1/4 plus 1 ಅಂದ್ರೆ 5/4 by 5/4 plus c. So that can be taken as 4/15. t andre we have considered 1 minus 1/x cube whole to the power of 5/4 plus some constant c. ಇವೆರಡು tricky problems. So miscellaneous ಅಲ್ಲಿ ಇದೆ, right? ನೆಕ್ಸ್ಟ್ ಇದು ಕೂಡ ಮಿಸಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಇದೆ. ಹೌ ಟು ಸಾಲ್ವ್ ದಿಸ್, ನಮಗೆ ಡೈರೆಕ್ಟ್ ಆಗಿ 1/√x ಪ್ಲಸ್ √y ಆ ಥರ ಏನಾದ್ರು ಇದ್ದಾಗ ಇಂಟಿಗ್ರೇಷನ್ ಗೊತ್ತಿಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಬಟ್ ಇದನ್ನೇ ಸಿಂಪ್ಲಿಫೈ ಮಾಡಬೇಕೀಗ, ಕೋಶಂಟ್ ರೂಲ್ ಇಲ್ಲ ಇಂಟಿಗ್ರೇಷನ್ ಅಲ್ಲಿ, ಇದನ್ನೇ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡೋದು, ಲೆಟ್ ಅಸ್ ಟ್ರೈ ಬೈ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಟ್ರೈ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಸೊ I is equal to integral of 1/√x plus a plus √x plus b dx ಅಂತ ತಗೊಳ್ಳೋಣ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್, ಕಾಂಜುಗೇಟ್ ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ 1/√x plus a plus √x plus b, ಕಾಂಜುಗೇಟ್ ಮಲ್ಟಿಪ್ಲೈ ಅಂಡ್ ಡಿವೈಡ್ √x plus a minus √x plus b by √x plus a minus √x plus b into dx ಇದೆ. ಸೊ ಈಗೇನಾಯ್ತು, ಇಂಟಿಗ್ರಲ್ ಆಫ್ √x plus a minus √x plus b divide by a square minus b square, a minus b into a plus b, a square minus b square ಅಂದ್ರೆ √x plus a whole square, square and square root will get cancelled, you will get x plus a minus square and square root will get cancelled, you will get x plus b into dx. Now it becomes simple. 1/√x plus a minus √x plus b into dx ಡಿವೈಡ್ ಬೈ, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಪ್ಲಸ್ ಎ ಮೈನಸ್ ಬಿ, ಡಿನಾಮಿನೇಟರ್ ಎ ಮೈನಸ್ ಬಿ. ಸೊ 1/a minus b is constant, take it out of the integral 1/a minus b. Integral of, split the integrals, √x plus a into dx minus integral of √x plus b into dx. ಈ 1/b a minus b ಎಲ್ಲದಕ್ಕೂ ಸೇರ್ಬೇಕು. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, √x ಫಾರ್ಮ್ ಅಲ್ಲಿ ಇದೆ. ಕೋಎಫಿಷಿಯಂಟ್ ಆಫ್ x 1 ಇದೆ, ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಇಲ್ಲಿ ಪುಟ್ x x plus a equal to t ಅಂತ ತಗೊಂಡ್ರು √t dt ಬರುತ್ತೆ, ಇಲ್ಲಿ √u du ಅದೇನೋ ಬರುತ್ತೆ. ಸೊ ಡೈರೆಕ್ಟ್ಲಿ ಲೆಟ್ ಅಸ್ ಇಂಟಿಗ್ರೇಟ್ 1/a minus b into √x ಗೆ ಇಂಟಿಗ್ರೇಷನ್ ಏನು, 2/3 x plus a whole power 3/2 ಮೈನಸ್ ಅದೇ ತರ 2/3 x plus b whole power 3/2 ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಸಿಂಪ್ಲಿಫೈ ಮಾಡೋಗಿದ್ರೆ 2/3 ಕಾಮನ್ ತೆಗಿಬೋದು. ಸೊ 2/3 times a minus b into x plus a whole power 3/2 minus x plus b whole power 3/2
plus some constant c, which is the required integral. Idu miscellaneous question, right? So ಅದೇ ತರ one more miscellaneous question. Integrate 1 by x into root of ax minus x square into dx. So ಈ type problems ಅಲ್ಲಿ, as I told, the highest order ಏನಿದೆ ಅದನ್ನ ಕಾಮನ್ ತೆಗಿಯೋಣ. I is equal to integral of 1 by x into root of ax minus x square into dx. Highest degree ಏನು x square ಆಚೆಗೆ ತೆಗೆದ್ರೆ ಸ್ಕ್ವೇರ್ ರೂಟ್ ಇಂದ that will become x. So 1 by x square ಆಚೆಗೆ ತೆಗೆದಿದ್ದೀನಿ, x into x square ಕಾಮನ್ ತೆಗೆದ್ರೆ x ಆಗುತ್ತದು ಬಿಕಾಸ್ ಸ್ಕ್ವೇರ್ ರೂಟ್ ಇದೆ, into root of a by x minus 1 into dx. So that is nothing but 1 by x square into root a by x minus 1 into dx. This is I. ನಮಗೆ ಗೊತ್ತಿದೆ what is the derivative of this. 1 by x ಗೆ minus 1 by x square derivative, minus ಇಲ್ಲ but 1 by x square ಇದೆ. So let us substitute this is equal to t. Put a by x minus 1 is equal to t. So therefore dx ಏನಾಗುತ್ತೆ, minus a by x square dx will become dt, ಅಥವಾ dx is 1 by x square dx is minus dt by a. This is the substitution. Integral ಏನಾಗುತ್ತೆ ಇವಾಗ, I is equal to minus dt by a. So minus 1 by a ಆಚೆ ಬರ್ಕೋತೀನಿ ಇಂಟಿಗ್ರಲ್ ಇಂದ, ಏನಾಗುತ್ತೆ 1 by root t into dt. Okay, that is minus 1 by a into 1 by root x ಗೆ integration 2 root x, 2 root t plus c. So that is minus 2 by a into root of t ಅಂದ್ರೆ ಏನು ತಗೊಂಡಿದ್ದೀವಿ, a by x minus 1 plus some constant c, which is the required integral, which is root ಎಲ್ಲದಕ್ಕೂ ಸೇರಬೇಕು. That is a by x minus 1 with square root plus some constant c. This is the required integral. ಇದು ಕೂಡ miscellaneous question. Okay, next ಇದು ಕೂಡ miscellaneous ಅಲ್ಲೇ ಇರೋದು. cos cube x into e power log sin x into dx. ಇಲ್ಲಿ ಒಂದೇ ಒಂದು ಪ್ರಾಪರ್ಟಿ ಯೂಸ್ ಮಾಡ್ಕೋತೀವಿ ನಾವು, ಇದು ಡಿಫರೆನ್ಸಿಯೇಷನ್ ಅಲ್ಲಿ ಕೂಡ ಓದಿದೀವಿ. e power log x is x for all the positive values of x. ಸೊ ಇಲ್ಲಿ sin x ಕೊಟ್ಟಿದ್ದಾರೆ. ಸೊ e power log x, how to write it, ಇದನ್ನು ಯೂಸ್ ಮಾಡ್ಕೊಂಡ್ರೆ x ಪ್ಲೇಸ್ ಅಲ್ಲಿ sin x ಇದೆ. ಸೊ ಇಂಟಿಗ್ರೇಷನ್ ಏನಾಗುತ್ತೆ, I is equal to integral of cos cube x into this will become sin x into dx. Okay, now derivative of cos x is minus sin x. We can use substitution. Put cos x is equal to t. So therefore integration minus sin x into dx will become dt, ಅಥವಾ sin x into dx will become minus dt. So therefore I ಏನಾಗುತ್ತೆ, integral of minus integral t cube into dt. Okay, what is the integral of t cube? Minus t power 4 by 4 plus some constant c. Now let us resubstitute the value of t. So that is, we will get it as required integral is I is equal to minus 1 by 4 times cos x whole to the power of 4 plus c, ಅಥವಾ we can write it as minus cos power 4x divided by 4 plus c, which is the required integral. Simple ಆಗಿದೆ, right? ಸೇಮ್ ಫಾರ್ಮುಲಾ ಯೂಸ್ ಮಾಡೋದು ಇಲ್ಲೂ, integral of e power 3 log x into x power 4 plus 1 whole power minus 1. ಇದನ್ನ if we write it as, rewrite it, ಏನ್ ಬರುತ್ತೆ, e power 3 log x, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಂಗಿಲ್ಲ, 3 ಇದೆ. ಸೊ e power 3 log x into x power 4 plus 1 whole power minus 1 into dx ಇದೆ ಅಲ್ವಾ. ಇದನ್ನ ಫಸ್ಟ್ ವಿ ಶುಡ್ ರೈಟ್ ದಿಸ್ 3 ನ ಪವರ್ ಕಳಿಸ್ಬೋದು, b log x ನ x b ಪವರ್ ಕೆ, ಇದನ್ನು ಡಿಫರೆನ್ಸಿಯೇಷನ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಈ ಲಾಗ್ e ಪವರ್ ಲಾಗ್ x ಕ್ಯೂಬ್ ಆಯ್ತದು. ಇದು ಪವರ್ minus 1 ಇದೆ, into 1 divided by x power 4 plus 1 into dx. ಈಗ ನೋಡಿ, ಈ ಲಾಗ್ ಕ್ಯಾನ್ಸಲ್ ಆಗಿ you will get x cube divided by x power 4 plus 1 into dx. Now derivative of x power 4 plus 1 is 4x cube. 4 ಇಲ್ಲ but x cube ಇದೆ. So we can use a substitution. Put
x power 4 plus 1 is equal to t. So we will get 4x cube into dx is dt, athwa x cube dx we will get it as dt by 4. Substitute ಮಾಡಿ ಇದರಲ್ಲಿ ಇಂಟಿಗ್ರಲ್ ಅಲ್ಲಿ ಏನಾಗುತ್ತೆ I is equal to dt by 4 dt by 4 1 by 4 ಆಚೆ ಬರೆಯೋಣ. ಇಂಟಿಗ್ರಲ್ ಆಫ್ x cube into dx is 1 by 4 into dt ಬರ್ಕೊಳ್ಳೋಣ 1 by t into dt. So that is you will get it as 1 by 4 times log mod t plus some constant c. So 1 by 4 times log mod t andre we will get x power 4 plus 1 plus some constants which is the required integral, right? Next ಇದು ಸ್ವಲ್ಪ ಡಿಫರೆಂಟ್ ಆಗಿದೆ ಕ್ವೆಶ್ಚನ್ ನೋಡೋಣ. ಇಂಟಿಗ್ರಲ್ ಆಫ್ x cube minus 1 whole power 1 by 3 into x power 5. ಈಗ ನೋಡಿ x cube ನ ಕಾಮನ್ ತೆಗೆದ್ರೆ x minus 1 by x cube ಬರುತ್ತೆ, ಬಟ್ 1 by x cube ಗೆ ಡಿರವೇಟಿವ್ minus 4 by x to the power of 4 ಅದು ಕೊಟ್ಟಿಲ್ಲ. ಸೊ ಹಾಗಾಗಿ ವಿ ಕ್ಯಾನಾಟ್ ಟೇಕ್ x cube ಕಾಮನ್ ಇನ್ ದಿಸ್. x cube ಕಾಮನ್ ತೆಗಿಯಕ್ ಆಗಲ್ಲ. ಮತ್ತೆ ಯಾವ ರೀತಿ ಮಾಡ್ಬೋದು ಇಲ್ಲಿ ನೋಡಿ, ಇದನ್ನ t ಅಂತ ಅನ್ಕೊಂಡ್ರೆ ನಾವು x cube minus 1 ನ t ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಇದನ್ನ ಯಾವ ತರ ಬರಿಬಹುದು ನೋಡೋಣ. ಸೊ ಲೆಟ್ ಅಸ್ ಟೇಕ್ I is equal to integral of x cube minus 1 whole power 1 by 3 into x power 5 dx. ಇದನ್ನ ಈ ರೀತಿ ಬರ್ಕೋತೀನಿ ನಾನು. ಇಂಟಿಗ್ರಲ್ ಆಫ್ x cube minus 1 whole power 1 by 3 x power 5 na I'll write it as x cube into x square dx ಅಂತ ಬರ್ಕೋತೀನಿ. ಯಾಕೆ ಇಲ್ಲಿ x cube ಇದೆ, ಇಲ್ಲೂ x cube ತಗೊಂಡ್ರೆ so that we can substitute ಮಾಡ್ಬೋದು ಈಸಿಯಾಗಿ ಅಂತ ಅಷ್ಟೇ. ಡಿರೈವೇಟಿವ್ ಆಫ್ x cube ಏನು 3x square, ಬಟ್ x square ಸಿಕ್ತು. ಸೊ ವಿ ಕ್ಯಾನ್ ಸಿಂಪ್ಲಿಫೈ ಇಟ್ ನಾವು. ಏನಾಗುತ್ತೆ, let us substitute. Put x cube minus 1 is equal to t. ಇದು ಹೋಲ್ ಟರ್ಮ್ ನ t ಅಂತ ತಗೊಳ್ಳೋಣ. ಅವಾಗ x cube ಏನಾಗುತ್ತೆ t plus 1 ಆಗುತ್ತೆ. x cube will become t plus 1. So dx 3x square dx ಡಿಫರೆನ್ಶಿಯೇಟ್ ಮಾಡಿದ್ರೆ is equal to dt ಆಯಿತು, ಅಥವಾ x square into dx will become dt by 3. ಇದಿಷ್ಟು ಇಂಟಿಗ್ರಲ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. I is equal to dt by 3 1 by 3 ಆಚೆ ಬರ್ಕೋತೀನಿ. ಇಂಟಿಗ್ರಲ್ ಆಫ್ this is t power 1 by 3 into what is x cube? X cube is t plus 1 into dt. In simplify ಮಾಡೋಣ. I is equal to 1 by 3 into integral of t power 1 by 3 into t power 1 by 3 plus 1 t power 1 by 3 plus 1 ಅಂದ್ರೆ ಏನಾಗುತ್ತೆ 1 plus 3 that is 4 by 3 plus t power 1 by 3 into dt. So this is the simplified form. ಈಗ ಇಂಟಿಗ್ರೇಟ್ ಮಾಡೋಣ. 1 by 3 into t power 4 by 3 plus 1 ಅಂದ್ರೆ 7 by 3 ಬರುತ್ತೆ. So t power 7 by 3 divided by 7 by 3 plus t power 4 by 3 divided by 4 by 3 plus some constant c. Okay, so ಈಗ ಏನಾಗುತ್ತೆ ನೋಡಿ, ಇಲ್ಲೂ 1 by 3 ಕಾಮನ್, ಇಲ್ಲೂ 1 by 3 ಕಾಮನ್. ಸೊ 1 by 3 ಥ್ರೂ ಔಟ್ ತಗೊಂಡು ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡ್ಬೋದು, ಅಥವಾ 1 by 3 into this can be taken as 3 by 7 t power 7 by 3 plus 4 by 3 3 by 4 power t power 4 by 3 plus some constant c that can be taken as 3 multiply ಮಾಡಿದ್ರೆ 1 by 7 t ಅಂದ್ರೆ what we took t here, it is x cube minus 1 whole power 7 by 3 plus ಇದಕ್ಕೂ 1 by 3 ಮಲ್ಟಿಪ್ಲೈ ಮಾಡಿದ್ರೆ 1 by 4 x cube minus 1 whole power 4 by 3 plus some constant c. This is the required integral. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಈ ಟೈಪ್ ಕ್ವಶನ್ಸ್ ನ, ರೈಟ್. ನೆಕ್ಸ್ಟ್ ಇದು ಕೂಡ ಸ್ವಲ್ಪ ಡಿಸ್ಟಿಂಕ್ಟ್ ಆಗಿದೆ. ಈಗ ಮಲ್ಟಿಪ್ಲೈ ಮಾಡಕ್ ಆಗಲ್ಲ ನಾವು ಇದನ್ನ, ವಿ ಕ್ಯಾನಾಟ್ ಸ್ಪ್ಲಿಟ್ ರೂಟ್ ಹಿಯರ್. ಹಾಗಾಗಿ ಏನ್ ಮಾಡ್ಕೊಳ್ಳೋಣ, ಇಂಥ ಟೈಪ್ ಪ್ರಾಬ್ಲಮ್ಸ್ ಅಲ್ಲಿ ಲೆಟ್ ಅಸ್ ಯೂಸ್ ದಿಸ್ ಟರ್ಮ್ ಆಸ್ ದ ಸಬ್ಸ್ಟಿಟ್ಯೂಷನ್. ಇದನ್ನ ಬೇರೆ ವೇರಿಯಬಲ್ ಆಗಿ ಕನ್ವರ್ಟ್ ಮಾಡೋಣ. ಏನಾಗುತ್ತೆ, ಲೆಟ್ ಅಸ್ ಟೇಕ್ I is equal to integral of x into root x plus 2 dx. ಏನ್ ಮಾಡೋಣ, ಇದನ್ನ ಬೇರೆ ವೇರಿಯಬಲ್ ಆಗಿ ಕನ್ವರ್ಟ್ ಮಾಡೋಣ. ಪುಟ್ x plus 2 is equal to t, then x will become t minus 2 ಆಯ್ತು.
dx will become dt only. So I will become now integral of x ಬದಲು ಏನಂತ ಬರೀಬೇಕು, x is what, t minus 2 into root t dt. ಸೊ ಏನಾಯ್ತು ಈಗ, t into t power half ಡೈರೆಕ್ಟ್ ಆಗಿ ಬರೆಯೋಣ. t into t power half is t power 3/2 minus 2 into t power half plus dt. ಇಂಟಿಗ್ರೇಟ್ ಮಾಡಿ ಈಗ, t power 3/2 plus 1 ಅಂದ್ರೆ t power 5/2 by 5/2 minus 2 constant, derivative of t power 1/2 that is t power 3/2 by 3/2 plus some constant c. ಈಗ resubstitute the value of t. ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಇದನ್ನ 2/5 I is equal to 2/5 t power 5/2 minus 4/3 t power 3/2 plus t that is 2/5. t ಅಂದ್ರೆ ಏನು ತಗೊಂಡಿದೀವಿ ನಾವು, x plus 2 whole power 5/2 minus 4/3 x plus 2 whole power 3/2 plus some other constant c. This is the required integral. Okay, next ಇದು ಕೂಡ similar type. x by root x plus 4 ಇದೆ. So we cannot split the denominator. root x ಇರೋದ್ರಿಂದ ಇದನ್ನ ಸ್ಪ್ಲಿಟ್ ಮಾಡಕ್ಕೂ ಆಗಲ್ಲ, ಯಾವುದೇ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಕ್ಕೂ ಆಗಲ್ಲ. ಯಾಕೆ, x plus 4ಗೆ ಡಿರೈವೇಟಿವ್ 1 ಬಟ್ ನ್ಯೂಮರೇಟರ್ x ಇದೆ, ಯೂಸ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಇದನ್ನ replace it with some other variable. I is equal to integral of x by root x plus 4 into dx ಅಂತ ತಗೊಂಡಿದ್ದೀವಿ. ಇದನ್ನ ರೀಪ್ಲೇಸ್ ಮಾಡೋಣ, put x plus 4 is equal to t. ಅವಾಗ x will become 4 t minus 4 ಆಯ್ತು. dx will become same as dt only. ಅವಾಗ ಏನಾಗುತ್ತೆ ನೋಡಿ, I integral will become integral x is nothing but t minus 4 by this is root t into dx is nothing but dt. ಓಕೆ, ನಾವು ಸಪರೇಟ್ ಮಾಡೋಣ. ಸಪರೇಟ್ ಮಾಡಿದ್ರೆ ಏನಾಗುತ್ತೆ, t by root t is I is equal to t by root t is root t with integral minus 4 by root t dt. ಈಗ integral of root t power half ಗೆ integration 2/3 t power 3/2 minus 4 constant, integral of 1 by root x is 2 root x plus some constant c. So that is, substitute the values. t ಏನು, x plus 4 2/3 x plus 4 whole to the power of 3/2 minus 8 times power half ಅಂತ ಬರ್ಕೊಳ್ಳೋಣ, x plus 4 whole to the power of half plus some constant c. This is the required integral. Simple, right? So in ಕೆಲವು ಪ್ರಾಬ್ಲಮ್ಸ್ ಇದಾವೆ which ಲೀನಿಯರ್ ಟರ್ಮ್ ಬದಲು ಬೇರೆ ಏನೋ ಕೊಟ್ಟಿರ್ತಾರೆ. ಸೊ ಅಂತ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡಬೇಕು, ಇಫ್ ಫಂಕ್ಷನ್ ಆಫ್ ಸಮ್ ಲೀನಿಯರ್ ಟರ್ಮ್ ಕೊಟ್ಟಿದ್ರೆ ಅವಾಗ ಯೂಶುವಲಿ ವಾಟ್ ವಿ ವಿಲ್ ಡೂ, ವಿ ವಿಲ್ ರೀಪ್ಲೇಸ್ ಇಟ್ ವಿತ್ ಸಮ್ ಅದರ್ ವೇರಿಯಬಲ್. ಈ ಎರಡು ಕೇಸಲ್ಲೂ ಅಷ್ಟೇ. ಲೆಟ್ ಅಸ್ ಟೇಕ್ ದಿಸ್ ಫಂಕ್ಷನ್ ಆಸ್ ಸಮ್ ಅದರ್ ವೇರಿಯಬಲ್. I is equal to integral of secant square 7 minus 4x into dx. ಇದೇನಿದೆ, let us replace 7 minus 4x is equal to some other variable t. ಅವಾಗ ಏನಾಗುತ್ತೆ, minus 4 dx is dt ಅಥವಾ dx is minus dt by 4. minus dt by 4 ಆಯಿತು. ಆ minus 1/4 ನ ಇಂಟಿಗ್ರಲ್ ಇಂದ ಆಚೆಗೆ ಹಾಕಿ, integral of secant square this is t into dt. So minus 1/4 secant square x के integration tan x. So secant square t के integration tan t plus c. So that is minus 1/4 times tan of t is what, 7 minus 4x plus c, which is the required integral. ಎಲ್ಲೇ ಆಗಲಿ ಫಂಕ್ಷನ್ ಆಫ್ ಲೀನಿಯರ್ ಟರ್ಮ್ ಕೊಟ್ಟಿದ್ರೆ just replace the linear term with some other variable t. ಇಲ್ಲೂ ಕೂಡ ಹಾಗೆ. So I is equal to integral of tan square 2x minus 3 ಅಂತ ಕೊಟ್ಟಿದ್ದಾರೆ into dx. Let us replace 2x minus 3 by variable t. So 2 into dx will become dt. Derivative of x is dx and derivative of t is dt. So dx is dt by 2 ಆಯಿತು.
ಏನಾಗುತ್ತೆ ಇವಾಗ ಐ ವಿಲ್ ಬಿಕಮ್ 1/2 ಆಚೆ ಕಡೆ ಬರ್ಕೊಳ್ಳಿ ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಟಿ ಡಿ ಟಿ. ಬಟ್ ವಿ ಡೋಂಟ್ ಹ್ಯಾವ್ ಇಂಟಿಗ್ರೇಷನ್ ಫಾರ್ ಟ್ಯಾನ್ ಸ್ಕ್ವೇರ್. ಟ್ಯಾನ್ ಸ್ಕ್ವೇರ್ ಇಂಟಿಗ್ರೇಷನ್ ಇಲ್ಲ, ಬಟ್ ಅದನ್ನ ಸೀಕೆಂಡ್ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ? 1/2 ಇಂಟಿಗ್ರಲ್ ಆಫ್ ಟ್ಯಾನ್ ಸ್ಕ್ವೇರ್ ಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಡ್ ಸ್ಕ್ವೇರ್ ಟಿ ಮೈನಸ್ 1 ಇಂಟು ಡಿ ಟಿ. ಓಕೆ, ದಟ್ ಈಸ್ 1/2 ಟೈಮ್ಸ್ integral of secant square t is tan t minus integral of 1 with respect to x is 1. Integral of 1 with respect to t is t. ಯಾವ ವೇರಿಯಬಲ್ ತಗೊಂತೀವಿ ಅದೇ ವೇರಿಯಬಲ್ ಬರುತ್ತೆ. x ತಗೊಂಡ್ರೆ x, t ತಗೊಂಡ್ರೆ t. So 1 with respect to t is t plus some constant c. So that will gives us half into tan of t ಅಂದ್ರೆ 2x minus 3 minus 2x minus 3 half ಸೇರಿದೆ ಅದಕ್ಕೆ plus some constant c. This is the required integral, right? So whenever you get linear terms, just replace that linear term with some other variable ಅಷ್ಟೇ.